ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡಿಗರು ಇಂದಿಗೂ ಪ್ರೀತಿಯಿಂದ ಅಪ್ಪು ಅಂತಾನೆ ಕರೀತಾರೆ. ಆದರೆ ಅಪ್ಪು ಹುಟ್ಟಿದಾಗಿನಿಂದ ಮೊದಲ 10 ವರ್ಷ ಅವರ ಹೆಸರು ಲೋಹಿತ್ ಎಂದಾಗಿತ್ತು. ನಂತರ ಈ ಹೆಸರನ್ನ ಬದಲಿಸೋದಕ್ಕೆ ತುಂಬಾ ಮುಖ್ಯವಾದ ಕಾರಣ ಇತ್ತು. ಅವರಿಗೆ ಈ ಹೆಸರೇ ಅಪಶಕುನವಾಯ್ತಾ ಅನ್ನುವಂಥ ಅನಿಸಿಕೆಯೂ ಇತ್ತು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುನೀತ್ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಇತ್ತು. ಅಪ್ಪು ಜನಿಸಿದಾಗ ಅವರಿಗೆ ಹೆಸರಿಡಬೇಕು ಅಂದಾಗ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ಯ ಹರಿಶ್ಚಂದ್ರ ಚಿತ್ರದಿಂದ ಸಾಕಷ್ಟು ಪ್ರೇರಿತರಾಗಿದ್ರು. ಸತ್ಯ ಹರಿಶ್ಚಂದ್ರನ ಮಗನ ಹೆಸರು ಲೋಹಿತಾಶ್ವ. ಆ ಹೆಸರು ಅಣ್ಣವರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಈ ಕಾರಣಕ್ಕೆ ಲೋಹಿತ್ ಎಂದು ಹೆಸರಿಡಲಾಯಿತು. ಸತ್ಯ ಹರಿಶ್ಚಂದ್ರನ ಮಗ ಲೋಹಿತಾಶ್ವ ಸಣ್ಣ ವಯಸ್ಸಿನಲ್ಲೇ ಸಾಯುತ್ತಾನೆ. ಲೋಹಿತಾಶ್ವ ಒಬ್ಬ ಅಲ್ಪಾಯುಷಿಯ ಹೆಸರು ಅನ್ನೋ ಅಸಮಾಧಾನ ರಾಜ್ ಕುಟುಂಬದ ಆಪ್ತರಲ್ಲಿ ಹಲವರಿಗೆ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಬೇಕಾದ ಹಿರಿಯರೊಬ್ರು ಲೋಹಿತ್ ಎಂದು ಹೆಸರಿಟ್ಟ ಬಗ್ಗೆ ಪ್ರಶ್ನೆ ಮಾಡಿದ್ರು. ಲೋಹಿತ್ ಅನ್ನೋದು ಅಲ್ಪಾಯುಷಿಗೆ ಇರುವಂತಹ ಹೆಸರು, ಹೀಗಾಗಿ ಪುನೀತ್ ಎಂದು ಬದಲಿಸಿ ಅಂತ ಸೂಚಿಸಿದ್ದರಂತೆ. ಈ ಕಾರಣಕ್ಕೆ ಅಣ್ಣ ಅವರು ಆ ಹೆಸರನ್ನ ಬದಲಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಉರುಫ್ SP ಮುತ್ತುರಾಜ್ ಆದ ನಾನು ನನ್ನ ಮಗ ಮಾಸ್ಟರ್ ಲೋಹಿತ್ ಹೆಸರನ್ನ ಇಂದಿನಿಂದ ಅಂದ್ರೆ ದಿನಾಂಕ 16/3/1985 ಮಾಸ್ಟರ್ ಪುನೀತ್ ಎಂಬುದಾಗಿ ಬದಲಾಯಿಸುತ್ತೇನೆ ಅಂತ ಘೋಷಿಸಿದ್ರು. ಹೀಗೆ ಮಾಸ್ಟರ್ ಲೋಹಿತ್ ನಂತರ ಪುನೀತ್ ರಾಜ್ಕುಮಾರ್ ಆಗಿ ಅಪ್ಪು ಆಗಿ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಇದ್ದಾರೆ.